ದೇಶದ ಪ್ರಗತಿ ಯುವಶಕ್ತಿಯ ಮೇಲೆ ನಿಂತಿದ್ದು, ಯುವಕರು ತಮ್ಮ ಜವಾಬ್ದಾರಿಯನ್ನು ಅರಿತು ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷೆ, ಹಿರಿಯ ಸಿವಿಲ್ ಹಾಗೂ ಜೆಎಂಎಫ್ಸಿ ನ್ಯಾಯಾಧೀಶರಾದ ಪ್ರಿಯಾ ಜೋಗಳೇಕರ್ ಹೇಳಿದರು. ಅಂಕೋಲಾ ತಾಲೂಕು ಕಾನೂನು ಸೇವಾ ಸಮಿತಿ, ಅಂಕೋಲಾ ವಕೀಲರ ಸಂಘ, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ಬೇಳ ಬಂದರ, ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜೆಎಂಎಫ್ಸಿ ನ್ಯಾಯಾಧೀಶೆ ಪ್ರಿಯಾ ಜೋಗಳೇಕರ್ ಅವರು, ಕಾನೂನು ತಿಳುವಳಿಕೆಯ ಕೊರತೆಯಿಂದ ಅಪರಾಧಗಳು ಹೆಚ್ಚುತ್ತಿದ್ದು, ಯುವ ಜನರಲ್ಲಿ ಕಾನೂನು ಅರಿವು ಅತ್ಯಗತ್ಯ ಎಂದರು. ಕಾನೂನು ಸಹಾಯ ಬೇಕಾದವರು ಕಾನೂನು ಸೇವಾ ಸಮಿತಿಯನ್ನು ಸಂಪರ್ಕಿಸಬಹುದೆಂದು ತಿಳಿಸಿದರು. ಒಂದು ದಿನದಲ್ಲಿ 15 ರಿಂದ 30 ನಿಮಿಷಗಳ ಕಾಲ ತಂದೆ ತಾಯಿಯವರು ಕರೆದು ನಿಮ್ಮನ್ನ ಕೇಳೋದು ಬೇಡ, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ನಿಮ್ಮ ಆತ್ಮದೊಂದಿಗೆ ನೀವು ಮಾತನಾಡಿ. ಆಗ ಎಲ್ಲರೂ ಕೂಡ ಇದು ದೇಶಕ್ಕೆ ಕೊಡುವ ಕೊಡುಗೆಯಾಗಿ, ಯಾಕಂತ ಹೇಳಿದ್ರೆ ಆ ಒಂದು ಶಕ್ತಿಯಿಂದ ಏನಾಗುತ್ತೆ, ನಿಮ್ಮನ್ನ ನೀವು ಪರಾಮರ್ಶನೆ ಮಾಡಿಕೊಂಡಾಗ ಯಾವುದು ತಪ್ಪಾಗ್ತಾ ಇದೆ, ಯಾವುದು ಸರಿ ಅನ್ನೋದು ನಿಮಗೆ ಗೊತ್ತಾಗ್ತಾ ಇರುತ್ತೆ. ಎಷ್ಟೊಂದು ಖುಷಿ ಇರುತ್ತಲ್ವ. ಆದರೆ ನೀವುಗಳು ಏನು ಮಾಡ್ತಾ ಇದ್ದೀರಾ, ಆ ಒಂದು ಅವಕಾಶವನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಮೋಜು ಮಸ್ತಿಯಲ್ಲಿ ಮೊಬೈಲ್ನಲ್ಲಿ ಕಳೆದೆ. ಮೊಬೈಲ್ ಇದೆ, ಯಾಕಿದೆ, ನಿಮ್ಮ ಒಳ್ಳೆಯ ಉದ್ದೇಶಕ್ಕಾಗಿ ಇದೆ. ಎಷ್ಟೊಂದು ನೀವು ಪ್ರಾಜೆಕ್ಟ್ ವರ್ಕ್ಗಳಲ್ಲಿ ಈಗ ಹೋಗಿ ನೀವು ನೆಟ್ನಲ್ಲಿ ಸರ್ಚ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದೋ ಸೈಬರ್ ಸ್ಪಾಟಿಗೆ ಹೋಗಿ ಕುತ್ಕೋಬೇಕಾಗಿಲ್ಲ. ಮನೆಯಲ್ಲೇ ಕುತ್ಕೊಂಡು ಅದನ್ನು ತೆಗೆದ್ರೆ ಎಲ್ಲ ಕೂಡ ಬರುತ್ತೆ. ವಿಷಯಗಳ ಬಗ್ಗೆ ನೀವು ಮೊದಲೊಂದು ಕಾಲ ಇತ್ತು, ಸೈಬರ್ ಸ್ಪಾಟಿಗೆ ಹೋಗಿ ಕುತ್ಕೋಬೇಕಾಗಿತ್ತು, ಸರ್ಚ್ ಮಾಡಬೇಕಾಗಿತ್ತು. ಈಗ ಹಾಗಿಲ್ಲ, ಮನೆಯಲ್ಲೇ ಕುತ್ಕೊಂಡು ನೀವೆಲ್ಲದೂ ನಿಮ್ಮ ಅಂಗೈಯಲ್ಲೇ ಇರುವಾಗ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಹೊರತಾಗಿ ಆ ಫಿಲ್ಮ್ ಏನಾಯಿತು, ಈ ಲವ್ ಸ್ಟೋರಿ ಏನಾಯಿತು, ಅವನು ಡ್ರಗ್ಸ್ ತಗೊಂಡ, ಇವನು ಅಲ್ಲೋದ, ಅವನು ಬೇರೆ ಊರಿಗೆ ಹೋದ, ಇವನು ಸಂಘ ಕಟ್ಕೊಂಡ, ಎಲೆಕ್ಷನ್ನಲ್ಲಿ ಮುಂದೋದ. ಅಲ್ಲ, ರಾಜಕೀಯ ಅನ್ನೋದು ಕೂಡ ಒಂದು ಒಳ್ಳೆಯ ಹುದ್ದೆ, ನಾನು ಅದನ್ನು ತೆಗಳ್ತಾ ಇಲ್ಲ. ಯಾವಾಗ ಒಳ್ಳೆಯ ಹುದ್ದೆ, ನೀವು 4 ಜನರಿಗೆ ಅಂದರೆ ಈ ಒಂದು ಲೀಡರ್ಶಿಪ್ ಅನ್ನೋ ಭಾವನೆ, ನಾನು ಯಾಕೆ ನಿಮ್ಮಲ್ಲಿ ನೀವು ಅವಲೋಕನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು, ಆ ಅವಲೋಕನ ಮಾಡಿದಾಗ ನಿಮ್ಮಲ್ಲಿ ನಿಮಗೆ ಇರುವಂತ ಲೀಡರ್ಶಿಪ್ ಭಾವನೆ ಏನಾಗುತ್ತೆ, ಮೇಲಕ್ಕೆ ಬರುತ್ತೆ. ಆ ಲೀಡರ್ಶಿಪ್ ಇತ್ತು, ಅದು ಒಳ್ಳೆಯದಕ್ಕೋಸ್ಕರ ಇತ್ತು ಅಂತ ಹೇಳಿದ್ರೆ ನೀವು ನಾಳೆ ಒಬ್ಬ ಪ್ರಧಾನಮಂತ್ರಿ ಆಗ್ಬೋದು, ರಾಷ್ಟ್ರಪತಿ ಆಗ್ಬೋದು, ಮುಖ್ಯಮಂತ್ರಿ ಕೂಡ ಆಗ್ಬೋದು. ಅದೇ ರೀತಿಯಾಗಿ ಒಳ್ಳೆಯದಾಗಿ ಕಲಿತು ಒಬ್ಬ ನ್ಯಾಯಾಧೀಶನಾಗಿ ಆಗ್ಬೋದು, ಒಬ್ಬ IPS ಅಧಿಕಾರಿ ಆಗ್ಬೋದು. ಸಮಾಜ ಕಾರ್ಯಕ್ರಮದಲ್ಲಿ ವಕೀಲ ವಿನೋದ್ ಶಾನ್ಭಾಗ್ ಮೋಟಾರು ವಾಹನ ಕಾಯ್ದೆ ಕುರಿತು ಮಾಹಿತಿ ನೀಡಿ ವಾಹನ ಚಾಲನೆಯ ವೇಳೆ ಪಾಲಿಸಬೇಕಾದ ನಿಯಮಗಳನ್ನು ವಿವರಿಸಿದರು. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಾಂಶುಪಾಲ ದೀಪಕ್ ಗಾಂವ್ಕರ್ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜಕಿ ಶಿಲ್ಪಾ ನಾಯ್ಕ್, ಪೊಲೀಸ್ ಸಹಾಯಕ ಉಪನಿರೀಕ್ಷಕ ದೇವಿದಾಸ್ ಚಾಪೋಲೇಕರ್, ವಕೀಲರಾದ ಉಮೇಶ್ ನಾಯ್ಕ್, ತೇಜಾ ಬಂಟ್, ವಕೀಲರ ಸಂಘದ ಪ್ರಮುಖರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.